ಎವ್ರಿವನ್, ಇದು ಆ್ಯಕ್ಚುಲಿ ಮೊನ್ನೆ May 2ದು ವ್ಲಾಗು. ಅವತ್ತು ರಿಸಲ್ಟ್ ಇತ್ತಲ್ವಾ SSLCದು, ಅವತ್ತು ನಂದು ಲಾಸ್ಟ್ ಡೇ ಇತ್ತು ವರ್ಕಿಂಗಿಂದು. ಸೊ ಟೀಚರ್ಸ್ಗೆ ಇಷ್ಟು ದಿನ ವರ್ಕಿಂಗ್ ಅಂತ ಹಾಕಿತ್ತಲ್ವ, ಅದು ನಂದು ಲಾಸ್ಟ್ ಡೇ. ಸೊ ರೆಡಿಯಾಗಿ ಗೆಟ್ ಓವರ್ ಆಗಿ ಈ ಟಾಪ್ನ ಹಾಕ್ಕೊಂಡು ಜೀನ್ಸ್ ಜೊತೆ ಮ್ಯಾಚ್ ಮಾಡಿ ಹೋಗಿದ್ದೆ. ಯಾಕೆಂದರೆ ನಾನು ಲಾಸ್ಟ್ ಡೇ, ಮತ್ತು ನಾನು ಹೋಗಲ್ಲ, 28ರಿಂದನೇ ಸ್ಕೂಲ್ ಸ್ಟಾರ್ಟ್ ಆಗೋದು. ಸೊ ಹೋಗೋಣ ಅಂತಂದು ರೆಡಿಯಾಗಿ, ನಂದು ಯೂಶ್ವಲಿ ನಾನು ಹೆಂಗೆ ರೆಡಿ ಆಗ್ತೀನೋ ಅದೇ ಥರ ರೆಡಿಯಾಗಿ ಹೋದೆ. ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಗೊತ್ತು, ನಾನು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಎಂಟ್ರಿ ಆದಮೇಲೆ ಅಲ್ಲಿ ಟೀಚರ್ಸ್ ಎಲ್ಲ ಬಂದಿರ್ತಾರೆ. ಅವ್ರ ಜೊತೆ ಅಲ್ಲಿ ಇಲ್ಲಿ ಸ್ವಲ್ಪ ಮಾತಾಡಿ, ಆಮೇಲೆ ಯಾರಾದರೂ ಪ್ಯಾರೆಂಟ್ಸ್ ಬಂದರೆ ಅವರಿಗೆ ಇದನ್ನು ಮಾಡಿ ಎಲ್ಲ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ಕೊಟ್ಟು ಅಡ್ಮಿಷನ್ಸ್ ಮಾಡಿಸಿ ಇದೆಲ್ಲ ಇರುತ್ತೆ ವರ್ಕು. ಸೊ ಅವತ್ತು ಹೆಂಗಿದ್ರು ರಿಸಲ್ಟ್ 12:30 ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಟೀಚರ್ಸ್ ಎಲ್ಲ ಸ್ವಲ್ಪ ಕೂತ್ಕೊಂಡು ಪ್ರೇ ಮಾಡೋದಿದ್ರೆ ಮಕ್ಕಳಿಗೆ ಅಥವಾ ಏನಾದರೂ ಇರಲಿ ಅಂತ ಅಲ್ಲಿ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಸೊ ಅದಾದಮೇಲೆ ನನಗೆ ಬರೆಯೋಕೆ ಕೊಟ್ಟಿದ್ರು, ನೇಮ್, ಡೇಟ್ ಆಫ್ ಬರ್ತ್ ಅದೆಲ್ಲ. ಸೊ ನಾನು ಬರಿತಾ ಇದ್ದೆ, ಇವಳು ಸ್ನ್ಯಾಪ್ ಹಾಕ್ತಾ ಇದ್ಲು. ಮತ್ತೆ ನಾವು ಆ್ಯಕ್ಚುಲಿ ಫೋಟೋ ಏನಾದರೂ ತಗೋಬೇಕು ಅಂದ್ಕೊಂಡ್ವಿ. ಅವತ್ತು ಆಗಲೇ ಇಲ್ಲ ಆ್ಯಕ್ಚುಲಿ ಇದು, ಯಾಕೆಂದ್ರೆ ರಿಸಲ್ಟ್ ಎಲ್ಲ ಇತ್ತಲ್ಲ, ಅದೆಲ್ಲ ನೋಡಬೇಕಿತ್ತು, ನಾವು ಬರಿಬೇಕಿತ್ತಲ್ಲ ಪೇಪರ್ಸಲ್ಲಿ. ಸೊ ಅದೆಲ್ಲ ನಾವು ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ವಿ. ಆವಾಗ ಮಜ್ಜಿಗೆ ತಂದು ಕೊಟ್ಟರು, ಹಾಗೆ ಅದನ್ನ ಮಜ್ಜಿಗೆ ಕುಡಿದು ಅದನ್ನೆಲ್ಲ ನಾನು ಬೇರೆ ಟೀಚರ್ಸ್ನ ಹೆಲ್ಪ್ ತೊಗೊಂಡು ಅವರು ಹೇಳ್ತಾ ಹೋದರು. ಎಲ್ಲರದ್ದು ಡೀಟೇಲ್ಸ್ನ ಬರೆದು ಫಸ್ಟು, ಸೆಕೆಂಡು, ತರ್ಡು ಈ ಥರ ಎಲ್ಲ ಲಿಸ್ಟ್ ಮಾಡಿದ್ವಿ. ಆಮೇಲೆ ಇವೆರಡು ಮಕ್ಕಳು ಬಂದು ಸ್ವೀಟ್ಸ್ ಕೊಟ್ಟು ಹೋದರು ನಮ್ಮ ಸ್ಟೂಡೆಂಟ್ಸು. ಆದಮೇಲೆ ಊಟ ಮಾಡಿದ್ವಿ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮನೆಗೆ ಬಂದ್ವಿ. ನೆಕ್ಸ್ಟ್ ಅದು ಏನಾಯಿತು ಅಂದರೆ, ನಾನು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ನೆಕ್ಸ್ಟ್ ಡೇ. ಆವಾಗ ಅವಳು ಮಾರ್ಟ್ ಕರ್ಕೊಂಡು ಹೋಗಿದ್ಲು. ಸೊ ಮಾರ್ಟಲ್ಲಿ ಸ್ವಲ್ಪ ಏನಾದರೂ ಮನೆಗೆ ತೊಗೋಬೇಕು ಅಂತ ಅದು ಇತ್ತಲ್ವ, ಬಂದಿಷ್ಟು ಬೇಕಾಗುತ್ತೆ ಅಲ್ಲಿ ನಮ್ಮ ಮನೆಗೆ ಇಲ್ಲಿ ನಮ್ಮೂರಲ್ಲಿ ಸಿಗದೆ ಇರೋದು, ಅದನ್ನೆಲ್ಲ ತೊಗೊಂಡು ಅವಳನ್ನು ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಯಲ್ಲಿ ರೆಸ್ಟ್ ಮಾಡಿ, ತುಂಬ ದಿನ ಆಗಿತ್ತು ಈ ಥರ ನಮ್ಮ ಮನೆಯಲ್ಲಿ ಮಲಗಿ ರೆಸ್ಟ್ ಮಾಡಿ, ಸ್ವಲ್ಪ ಮಕ್ಕೊಂಡು ರೆಸ್ಟ್ ಮಾಡಿ, ಏನಾದರೂ ಮಾತಾಡೋದಿದ್ರೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ. ಅವಳು ಯೂಶ್ವಲಿ ಇಲ್ಲಿರಲ್ಲ, ಬೆಂಗಳೂರಲ್ಲಿ ಇರ್ತಾಳೆ, ಅಪರೂಪಕ್ಕೆ ಬರ್ತಿರ್ತಾಳೆ. ಬಂದರೆ ಟೆಂಪಲ್ಗಂತೂ ಬರ್ತಾಳೆ, ಅವಾಗ ಮೀಟ್ ಮಾಡಿ ಮಾತಾಡಿ ಹೋಗ್ತಾ ಇರ್ತಾಳೆ. ಸೊ ಈ ಸಲನೂ ಬಂದಿದ್ಲು, ನಾನೇ ಕರ್ಕೊಂಡು ಬಂದಿದ್ದೆ ಹೋಗಿ, ಅವಳು ಬಂದಿದ್ದಾಳೆ ಅಂತ. ಸೊ ಅವಳನ್ನ ಕರ್ಕೊಂಡು ಬಂದು ನಮ್ಮೂರಲ್ಲಿ ನಾವು ಅವ್ರ ಮನೆಗೆ ಹೋದ ತಕ್ಷಣ ಅಲ್ಲೂ ಚೆನ್ನಾಗಿ ನಾಷ್ಟ ಮಾಡ್ಕೊಂಡು ಬಂದಿದ್ದೆ. ಸೊ ನಮ್ಮ ಮನೇಲಿ ಲಾಸ್ಟ್ ಈವ್ನಿಂಗ್ ಸ್ವಲ್ಪ ಪಟ್ಟು ತಿಂದು ಟೆಂಪಲಿಗೆ ಹೋಗಿ, ಟೆಂಪಲಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅಲ್ಲೂ ಕೂಡ ದರ್ಶನ ದೇವ್ರದ್ದೆಲ್ಲ ತೊಗೊಂಡು, ಅದಾದಮೇಲೆ ರಾಘವೇಂದ್ರ ಟೆಂಪಲ್, ನೆಕ್ಸ್ಟ್ ಹನುಮಪ್ಪ ಆದಮೇಲೆ ಅಲ್ಲಿ ಎಲ್ಲರೂ ಕಾಯಿನ್ ಇಡ್ತಾಯಿದ್ರು, ನಿಲ್ತಾ ಇರಲಿಲ್ಲ. ಬಟ್ ನಾನು ಎವ್ರಿ ಟೈಮ್ ಇಟ್ಟಾಗಲೂ ಪಟ್ಟಂತ ನಿಲ್ಲುತ್ತದೆ ರಾಯರ ಕೃಪೆಯಿಂದ. ನಂಗೆ ತುಂಬ ಇಷ್ಟ, ನನ್ನ ಫಸ್ಟ್ ಗಾಡ್ ಅವರು ರಾಯರು. ಸೊ ಫಸ್ಟ್ ಫೇವ್ರೆಟ್ ಗಾಡ್. ಅದಾದಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳನ್ನ ಬಸ್ ಹತ್ತಿಸಿ ಕಳಿಸ್ದೆ. ಇಟ್ ವಾಸ್ ಅ ವೆರಿ ಗುಡ್ ಡೇ. ಐ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ ಯು ಫಾರ್ ಕಮಿಂಗ್, ಶಾಲು.